ಪಾತ್ರೆಯಲ್ಲಿ ಬ್ರೋಕ್ಲಿ ತಗೊಂಡು ನೀರು ಮಡಗ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಚೆನ್ನಾಗಿ. ಅದಕ್ಕೆ ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಅದನ್ನು ನಾನು ಹಾಕಿಲ್ಲ, ಮರೆತುಬಿಟ್ಟೆ. ಆಮೇಲೆ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಚಿಲ್ಲಿ ಸಾಸು ಹಾಕಿ ಅದ್ರೊಂದಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ಗೆ ಎಲ್ಲ ಚೆನ್ನಾಗಿ ಹಿಡಿಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಸರಿನಾ. ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಅದು ನೋಡಿ ಚೆನ್ನಾಗಿ ಎಣ್ಣೆ ಕಾಯಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ. ಆಮೇಲೆ ಒಂದೊಂದೇ ಅಲ್ಲಿ ಕಲಿಸ್ಕೊಂಡಿರೋ ಬ್ರೋಕೊಲಿನ ಒಂದೊಂದೇ ಬುಡಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯೋ ಗಂಟ ವೆಯ್ಟ್ ಮಾಡಿ. ಆಮೇಲೆ ಅಳ್ಳಾಡಿಸಿ ಒಂದು ಸ್ವಲ್ಪ ಹೊತ್ತು, ಇಲ್ಲಾಂದರೆ ಎಲ್ಲ ಒಂದಕ್ಕೊಂದು ಕೊಚ್ಕೊಬಿಡುತ್ತೆ. ಅಲ್ಲಾಡಿಸ್ಬಿಟ್ಟು ಆಮೇಲೆ ಬೆಂದಿದ್ದನ್ನ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡು, ಆಮೇಲೆ ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ. ಮತ್ತು ಒಂದು ಬೌಲ್ಗೆ ಕಾರ್ನ್ಫ್ಲೋರ್ ಹಾಕೊಂಡು ನೀರು ಹಾಕಿ ಕಲಸಿ ಮಡಿಕೊಳ್ಳಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಚಿಲ್ಲಿ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ಮತ್ತು ಪೌಡರು ಮತ್ತು ಸಾಸು ಮತ್ತು ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು, ಈ ಮೂರನ್ನ ನಾನು ಒಂದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡವನಿ, ಸರಿನಾ. ಆಮೇಲೆ ಒಂದು ಪಾತ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತು ಸಾಸಿವೆ ಹಾಕ್ಬಿಟ್ಟಮ್ಮ ಅದು ಚಿಟಪಟ ಅನ್ನಬೇಕು, ಅಲ್ಲಿ ಗಂಟ ಕಾಯಿರಿ. ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಅಳ್ಳಾಡಿಸಿ, ಅದು ಗೋಲ್ಡನ್ ಫ್ಲೇವರ್ ಬರೋ ಗಂಟ ಒಂದು ಸ್ವಲ್ಪ ಬರಲಿ, ಜಾಸ್ತಿ ಏನು ಬೇಡ, ಒಂಚೂರು ಅಳ್ಳಾಡಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನು ಅಳ್ಳಾಡಿಸಿ ಒಂದು ಸ್ವಲ್ಪ ಹೊತ್ತು. ಅದೊಂಥರ ಕ್ರಿಸ್ಪಿ ಆಗಿರಬೇಕು, ಆ ಥರ ಅಳ್ಳಾಡಿಸ್ಕೊಂಡು. ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಅದನ್ನು ಪೇಸ್ಟ್ ಹಾಕ್ಕೊಳ್ಳಿ. ಮತ್ತು ಅಳ್ಳಾಡಿಸ್ಕೊಳ್ಳಿ ಚೆನ್ನಾಗಿ. ಅದೊಂಚೂರು ಅದ್ರ ಫ್ಲೇವರ್ ಬರೋ ಗಂಟ ಅಳ್ಳಾಡಿಸ್ಕೊಳ್ಳಿ. ಮತ್ತು ಅದಕ್ಕೆ ಸಾಸ್ಗಳೆಲ್ಲ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಊದ್ಬಿಟ್ಟಮ್ಮ ಅದ್ರದ್ದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದು ಒಂಚೂರು ಗಮಲ ಬರಬೇಕು. ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಅಳ್ಳಾಡಿಸಿ. ಮತ್ತು ಆಮೇಲೆ ಪೌಡರ್ ಹಾಕ್ಕೊಳ್ಳಿ. ಈ ಪೌಡರ್ಗೆ ಧನಿಯಾ ಪೌಡರು ಅದೆಲ್ಲ ಹಾಕ್ಕೊಂಡಿದ್ದೀವಿ. ಮತ್ತು ಮಡಿಕೊಂಡಿರೋ ಕಾರ್ನ್ಫ್ಲೋರ್ದು ಒಂಚೂರು ನೀರು ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅಳ್ಳಾಡಿಸ್ಕೊಳ್ಳಿ. ಅದು ಒಂಥರ ಅನ್ನುತ್ತೆ ಸ್ಮೆಲ್ಲು, ಅದು ಬರೋ ಗಂಟ ಅಳ್ಳಾಡಿಸ್ಕೊಳ್ಳಿ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಆಮೇಲೆ ನಾವು ಇಟ್ಕೊಂಡಿರೋ ಕಾರ್ನ್ಫ್ಲೋರ್ದು ಅದನ್ನು ಹಾಕ್ಬಿಟ್ಟು ಗೋಬಿನ ಮತ್ತು ಅಳ್ಳಾಡಿಸಿ, ಎಲ್ಲಾದರೂ ಮಸಾಲೆ ಹಿಡಿಬೇಕು ಅಲ್ಲಿ ತನಕ ಡಿಪ್ ಮಾಡಿ ಒಳಕೋಸಿ ಚೆನ್ನಾಗಿ ಅಳ್ಳಾಡಿಸ್ಕೊಳ್ಳಿ. ಅದು ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ತಿರುಗಿಸ್ತೀರಿ, ಇಲ್ಲಾಂದರೆ ಅದು ಬೇರೆ ಹಿಡಿಯಲ್ಲ, ಬೇರೆ ಗೋಬಿಗೆ. ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಅಳ್ಳಾಡಿಸ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಮಜಾ ಇರುತ್ತಲ್ವ. ಇದನ್ನು ಸ್ನ್ಯಾಕ್ಸಾಗಿ ಎಲ್ಲ ಮಕ್ಕಳಿಗೆಲ್ಲ ಕೊಡಿ, ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.